ಹಾಯ್ ಚಪ್ಪ, ಹಾಯ್, ಗುಡ್ ಈವ್ನಿಂಗ್. ನಮಸ್ಕಾರ ಗುರು. ಆಲ್ಮೋಸ್ಟ್ 15 ದಿನ ಆಯಿತು ನಾನು ಪ್ರಾಪರ್ ಅಪ್ಡೇಟ್ಸ್ ಕೊಟ್ಟು. ಏನಕ್ಕೆ ಅಂದರೆ ಒಂದು ವಾರ ಪಾಪುಗೆ ಹುಷಾರಿರಲಿಲ್ಲ, ಜ್ವರ, ಕೆಮ್ಮು, ನೆಗಡಿ. ಅದಾದಮೇಲೆ ಮನೆಯಲ್ಲೇ ನನಗೆ, ವೈಫ್ಗೆ, ನಮ್ಮ ಅತ್ತೆಗೆ ಮತ್ತೆಲ್ಲರೂ ಕೆಮ್ಮು, ನೆಗಡಿ, ಜ್ವರ ಸ್ಟಾರ್ಟ್ ಆಯಿತು. ಸೊ ಇದ್ರಲ್ಲಿ ರಿಕವರಿ ಆಗೋದಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿದ್ರಿ. ಆಮೇಲೆ ಇದ್ರ ಮೇಲ್ಗಡೆ ಕೆಲಸ, ಮನೆ ಕೆಲಸ, ಆಫೀಸ್ ಕೆಲಸ, ಮಾಕಪ್ಸು, ಮೀಟಿಂಗ್ಸು, ಪಾಪುನ ನೋಡ್ಕೊಳೋದು, ರಾತ್ರಿ ಒಂದು ನಿದ್ದೆ ಇಲ್ದಿರ ಇರೋದು. ಸೊ ಇದರಲ್ಲೇ ಈ 15 ದಿನ ಕಳೆದೋಯ್ತು. ಈಗೇ ಬೇರೆ ಪ್ರಾಬ್ಲಮ್ ಆಗೋಗಿದೆ, ಲೇ ಆಫ್ಸ್ ನಡೀತಿದ್ದಾವೆ, ಅದೊಂದು ಭಯ ಇದೆ. ಸೊ ಅದರಿಂದನೇ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಸೊ ಇನ್ನೊಂದು 3-4 ಡೇಸು ಕಂಪ್ಲೀಟ್ ರಿಕವರಿ ಆದಮೇಲೆ ಮತ್ತೆ ನಮ್ಮದು ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಣ. Jan 26 ಎಸ್ಪೆಷಲಿ ವೈಫ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದು ಡಿಲೇ ಆಗ್ತಿದೆ. ಎನಿವೇಸ್ ನಮ್ಮದು ಜರ್ನಿ ಇರೋದು ಇನ್ನು 2075 ಡೇಸ್ ಇದೆ. 31 ಡಿಸೆಂಬರ್ 2030 ತನಕ ಟೈಮ್ ಇದೆ. ಸೊ ಸೆಂಟ್ರಲ್ ಈ ಥರ ಆಗ್ತಾ ಇರ್ತವೆ, ಬರ್ತಾ ಇರ್ತವೆ. ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡಿದ್ದೆ. ಸೊ ಜರ್ನಿ ಸ್ಟಾರ್ಟ್ ಮಾಡಿದಾಗ 100 ಡೇಸು 120 ಡೇಸ್ ಇದ್ದಾಗ ಆವಾಗ ಒಂದ್ಸತಿ 10 ಡೇಸ್ ಏನೋ ಇದೇ ಥರ ಹಾಸ್ಪಿಟ್ಲು ಮನೆ ಆಗಿತ್ತು. ಸೊ ಅವೇನು ಮಾಡೋದಕ್ಕಾಗಲ್ಲ, ಅನ್ಅವಾಯ್ಡಬಲು. ಬಟ್ ನಮ್ಮ ಜರ್ನಿ ಅನ್ನೋದನ್ನು ಸ್ಟಾಪ್ ಮಾಡಿದ್ರೆ ಕಂಟಿನ್ಯೂ ಮಾಡಬೇಕು. ಸೊ ಮಂಡೆಯಿಂದ ಮತ್ತೆ ಕಂಪ್ಲೀಟ್ ರಿಕವರಿ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಜರ್ನಿನ. ಸೊ ಟಿಲ್ ದೆನ್, ಸಿ ಯು ಗೈಸ್, ಟೇಕ್ ಕೇರ್. ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಎಲ್ಲರೂ ಸೇಫ್ ಆಗಿರಿ, ಆರೋಗ್ಯವಾಗಿರ್ರಿ. ಮತ್ತೆ ಈ ಜರ್ನಿನ ಮತ್ತೆ ವೆರಿ ಸೂನ್ ರೆಸ್ಯೂಮ್ ಮಾಡಿ ಕಂಟಿನ್ಯೂ ಮಾಡೋಣ. ಸಿ ಯು.